ಇಂದು ನಾನು ಗಾರ್ಲಿಕ್ ಬಟರ್ ನಾನ್ ಅಂದರೆ ಬೆಳ್ಳುಳ್ಳಿ ಮತ್ತು ಬೆಣ್ಣೆಯ ರೊಟ್ಟಿ ಮಾಡ್ತಿದ್ದೇನೆ. ಇದೊಂದು ಉತ್ತರ ಭಾರತೀಯ ಖಾದ್ಯವಾಗಿದ್ದು ಇದೀಗ ದೇಶದ ಅನೇಕ ಹೋಟೆಲ್ಗಳಲ್ಲಿ ಇದನ್ನು ಮಾಡ್ತಾರೆ. ಗಾರ್ಲಿಕ್ ಬಟರ್ ನಾನ್ ಮೈದಾದಿಂದ ಮಾಡಲಾಗುತ್ತೆ. ಮೈದಾ ಬಳಸಲು ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟಿಂದಲೂ ಕೂಡ ಮಾಡ್ಕೋಬೋದು. ಇದು ಯಾವುದಾದ್ರೂ ಕರ್ರಿ ಅಥವಾ ಸಬ್ಜಿ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಈ ಗಾರ್ಲಿಕ್ ಬಟರ್ ನಾನ್ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಗಾರ್ಲಿಕ್ ಬಟರ್ ನಾನ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, ಒಂದು ಬೌಲು. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಮೊಸರು ಹಾಕ್ತಾ ಇದ್ದೀನಿ. ನೋಡಿ, ರೆಡಿಮೇಡ್ ನಾನು ಅಮೂಲ್ ಬಟರ್ ತೊಗೊಂಡಿದ್ದೀನಿ. ಇದು ಗಾರ್ಲಿಕ್ ಬಟರ್ ನಾನ್ ಆಗಿರೋದ್ರಿಂದ ನಾನು ಗಾರ್ಲಿಕ್ ಬೆಣ್ಣೆನೇ ಸಿಕ್ತು ಅದನ್ನೇ ತೊಗೊಂಡಿದ್ದೀನಿ. ಇದು 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನು ನಾವು ಡ್ರೈಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಕಲಿಸ್ಕೊಳ್ಳೋಣ. ತೀರಾ ಗಟ್ಟಿನೂ ಅಲ್ಲ, ತೀರಾ ಸಾಫ್ಟು ಅಲ್ಲ. ನಾವು ಚಪಾತಿಗೆ ಯಾವ ಥರ ಕಲಿಸ್ಕೋತೀವೋ ಅದೇ ಥರ ಕಲಿಸ್ಕೊಂಡು ಈಗ ಕಲಸಾಗಿದೆ. ಸ್ವಲ್ಪ ನಾನು ಡ್ರೈ ಆಗಬಾರ್ದು ಅಂತ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ನೆನೆಯಲ್ಲಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ಹಿಟ್ಟು ಕೂಡ ನೆಂದಿದೆ. ಇದು ಈಗ ನಾನು ಮೀಡಿಯಮ್ ಸೈಜ್ದು ಈ ಥರ ಉಳ್ಳೆಗಳು ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಲಟ್ಸ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಕೋಬಾರ್ದು. ಎಣ್ಣೆ ಹಚ್ಕೊಂಡ್ರೆ ಇದು ತೆವೆಗೆ ಅಂಟ್ಕೊಳ್ಳಲ್ಲ. ನಾವಿದು ಹಾಗೇ ಮಾಡಬೇಕು ಹಿಟ್ಟಲ್ಲಿ. ಈಗ ನಾನು ಬೆಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಬಟರ್ ನಾನ್ಗೆ ಮೇಲೆ ಹಚ್ಚೋದಕ್ಕೆ ಇದು. ನೋಡಿ, ನಾನು ಸ್ವಲ್ಪ ಡ್ರೈ ಮೈದಾ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇದು ಹಿಟ್ಟಲ್ಲಿ ಉಳ್ಳೆನ 2 ಕಡೆ ಹಿಟ್ಟು ಹಚ್ಕೊಂಡು ಇದನ್ನು ಈ ಥರ ಲಟ್ಸ್ಕೋಬೇಕು. ನಾನು ಓವೆಲ್ ಶೇಪಲ್ಲಿ ಲಟ್ಸ್ಕೊತಾ ಇದ್ದೀನಿ. ನಿಮಗೆ ರೌಂಡ್ ಬೇಕಂದರೆ ರೌಂಡು, ಓವೆಲ್ ಬೇಕಂದರೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಲಟ್ಸ್ಕೋಬೋದು. ನೋಡಿ, ಈಗ ಲಟ್ಸ್ಕೊಂಡಿದ್ದು ರೆಡಿ ಆಯಿತು. ಇದಕ್ಕೆ ಮೇಲೆ ಸ್ವಲ್ಪ ನಾವು ನೀರು ಹಚ್ಕೋಬೇಕು. ನೀರು ಏನಕ್ಕೆ ಅಂದರೆ ಇದು ತವೆಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ನಾವು ಇದಕ್ಕೆ ಚೆನ್ನಾಗಿ ಮೇಲೆಲ್ಲ ನೀರು ಹಚ್ಕೋಬೇಕು. ಈಗ ನಾನು ತವೆನ ಕಬ್ಬಿಣ ಅಥವಾ ಅಲ್ಯೂಮಿನಿಯಮ್ದು ಈ ಥರದ್ರಲ್ಲೇ ಮಾಡ್ಕೋಬೇಕು. ನಾನ್ ಸ್ಟಿಕ್ಕಲ್ಲಿ ಬರೋದಿಲ್ಲ, ಯಾಕಂದರೆ ನಾವು ಉಲ್ಟಾ ಮಾಡಿ ಸ್ವಲ್ಪ ಇದನ್ನು ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅದು ಬರೋದಿಲ್ಲ ಆ ಟೈಮಲ್ಲಿ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಸೈಡ್ ಬೇಯಿಸ್ಕೊಂಡು ಮೇಲೆ ಗುಳ್ಳೆ ಗುಳ್ಳೆ ಬಂದ ಮೇಲೆ ಅದನ್ನು ಉಲ್ಟಾ ಹಿಡಿದು ಬೆಂಕಿಗೆ ಈ ಥರ ಸುಟ್ಕೋಬೇಕು. ಈ ಥರ ಮಾಡ್ಕೋಬೇಕಾದ್ರೆ ನಾನ್ ಸ್ಟಿಕ್ಕಲ್ಲಾದರೆ ಬಿದ್ದುಬಿಡುತ್ತೆ. ಹಾಗಾಗಿ ಅಲ್ಯೂಮಿನಿಯಂ ಅಥವಾ ನೀವು ಇದರಲ್ಲಿ ಕಬ್ಬಿಣ ತವೆಯಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಮೇಲೆ ಎಲ್ಲ ಸವರ್ಕೊಂಡ್ರೆ ಬಟರ್ ನಾನ್ ರೆಡಿ ಆಯಿತು. ನೀವು ಕೂಡ ತುಂಬ ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡ್ಕೋಬೋದು. ಮೈದಾ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಬಟರ್ ನಾನ್ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗಾರ್ಲಿಕ್ ಬಟರ್ ನಾನ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಮೂಲ್ ಬಟರ್, ಅಮೂಲ್ ಗಾರ್ಲಿಕ್ ಬಟರ್ ಅಂತ ಇದು, ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಮೊಸರು, ಅರ್ಧ ಟೇಬಲ್ ಸ್ಪೂನು ಸಕ್ಕರೆ, ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.